ಏನು ಹೇಳದೆಯೇ ಎಲ್ಲವನ್ನ ಮಾಡೋ ರಾಕಿಂಗ್ ಸ್ಟಾರ್ ಯಶ್ ನೇಚರ್ ಈಗಲೂ ಮುಂದುವರೆದಿದೆ. ಟಾಕ್ಸಿಕ್ ಚಿತ್ರವನ್ನ ಗ್ಲೋಬಲ್ ಲೆವೆಲ್ ಕೊಂಡೊಯ್ಯೋ ಉತ್ಸಾಹದಲ್ಲಿ ಸ್ಯಾಂಡಲ್ವುಡ್ ಅಂತಮ್ಮ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ರಾಖಿ ಬಳಗಕ್ಕೆ ಡಬಲ್ ಧಮಾಕ ಸೃಷ್ಟಿಸೋ ಎರಡೆರಡು ಲೇಟೆಸ್ಟ್ ಅಪ್ಡೇಟ್ ಎಲ್ಲಿದೆ ನೋಡಿ. ಕೆಜಿಎಫ್ ಸರಣಿಯ ನಂತರ ಯಶ್ ಏನ್ ಮಾಡ್ತಾರೆ ಎಂಬ ದೊಡ್ಡ ಕುತೂಹಲವಿತ್ತು. ಪ್ಯಾನ್ ಇಂಡಿಯನ್ ಸಿನಿಮಾ ಬಿಟ್ಟು ಪ್ಯಾನ್ ವರ್ಲ್ಡ್ ಗುರಿಯತ್ತ ಮುಖ ಮಾಡಿರೋ ಯಶ್ ಈಗ ನಿಧಾನವಾಗಿ ಅದನ್ನ ಸಕಾರಗೊಳಿಸುತ್ತಿದ್ದಾರೆ. ಮುಂಬೈನಲ್ಲಿ ಟಾಕ್ಸಿಕ್ ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಮುಗಿಸಿರೋ ಯಶ್ ಈಗ ಲಂಡನ್ಗೆ ಹೋಗಿದ್ದಾರೆ. ಇದರಲ್ಲೂ ಫ್ಯಾನ್ಸ್ಗೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಯಶ್ ಎಲ್ಲೂ ಟಾಕ್ಸಿಕ್ ಚಿತ್ರದ ಸ್ಟೋರಿ ಲೈನ್ ಅನ್ನ ಬಿಟ್ಕೊಟ್ಟಿಲ್ಲ. ಇಂಟ್ರೊಡಕ್ಷನ್ ಟೀಸರ್ ನಲ್ಲೇ ತಲೆಗೆ ಹುಳ ಬಿಟ್ಟಿದ್ದ ಅಣ್ತಮ್ಮ ಫ್ಯಾನ್ಸ್ ಕುತೂಹಲವನ್ನ ಹಾಗೆ ಕಾಪಾಡಿಕೊಂಡಿದ್ದಾರೆ. ಇದೀಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ. ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ರೆ ಇನ್ನೊಬ್ಬ ಜೋಕರ್ ಎನ್ನುವ ಮಾದರಿಯಲ್ಲಿ ಯಶ್ ಕಾಣಿಸಿಕೊಳ್ಳಲಿದ್ದಾರೆ. ಇದುವರೆಗೂ ಯಶ್ ತಮ್ಮ ಕೆರಿಯರ್ನಲ್ಲಿ ದ್ವಿಪಾತ್ರದಲ್ಲಿ ಆಕ್ಟ್ ಮಾಡಿರಲಿಲ್ಲ. ಯಶ್ 19 ಟಾಕ್ಸಿಕ್ ಈ ವಿಶೇಷಕ್ಕೆ ಕಾರಣವಾಗ್ತಿದೆ. ಯಶ್ ಎಲ್ಲಿ ಹೋದ್ರೂ ಮಾಸ್ಕ್ ಹಾಕಿಕೊಂಡು ತಿರುಗ್ತಾ ಇದ್ದಾರೆ. ಮೀಸೆ ಮತ್ತು ಗಡ್ಡದ ಸ್ಟೈಲ್ ರಿವೀಲ್ ಮಾಡಬಾರ್ದು ಅಂತ ಯಶ್ ಎಚ್ಚರವನ್ನ ವಹಿಸಿದ್ದಾರೆ. ಯಶ್ ಲಂಡನ್ಗೆ ಹೋಗಿರೋದು ಅಂತಾರಾಷ್ಟ್ರೀಯ ಸಿನಿಮಾ ವಿತರಕರನ್ನ ಭೇಟಿಯಾಗೋಕೆ. 2026 ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿರೋ ಕಾರಣಕ್ಕೆ ಯಶ್ ಕೆಲವು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ. ಟಾಕ್ಸಿಕ್ ವಿಷಕಾರಿ ಎಂಟ್ರಿ ಮಾಮೂಲಿಯಾಗಿರಲ್ಲ ಎಂಬುದೇ ರಾಖಿ ಬಾಯ್ ಸೈಲೆಂಟ್ ಸಂದೇಶವಾಗಿದೆ. ಫಿಲ್ಮ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.